ಹೆಲೋ ವಿದ್ಯಾರ್ಥಿಗಳೇ, ಎಜುಟೇಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಕೆ ಇ ಡಿಪಾರ್ಟ್ಮೆಂಟ್ 2025 ಇವತ್ತೊಂದು ಅಪ್ಡೇಟ್ ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ಸೊ ಇವತ್ತೊಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಯು ಜಿ ನೀಟ್ ಇವಾಗ ಒಂದು ಯು ಜಿ ಸಿ ಟಿ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ. ಸೊ ಇವತ್ತು 5ನೇ ತಾರೀಕು 7ನೇ ತಿಂಗಳ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿ ಈ ಒಂದು ಇದರಲ್ಲಿ ನೋಟಿಫಿಕೇಶನಲ್ಲಿ ಏನು ಚೆಕ್ ಮಾಡಿದವನು ಓದೋದು ಬೇಕಾಗಿಲ್ಲ. ಸೊ ಅನೆಕ್ಚರ್ ಏನಿದೆಲ್ಲ ಸೊ ಇದನ್ನು ಓದಬೇಕಾಗತ್ತೆ. ಸೊ ಅನೆಕ್ಚರ್ ಏನಿದೆಲ್ಲ ಸೀಟ್ಸ್ ಇನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ VTO ಕನ್ಸ್ಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಟೋಟಲ್ ಆಗಿ ಕರ್ನಾಟಕದಲ್ಲಿರುವಂಥ ಆಲ್ ಓವರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆಲ್ಲ ಎಲ್ಲವೂ VTO ಕನ್ಸಿಸ್ಟೆಂಟ್ ಕಾಲೇಜಲ್ಲಿ ಅಂಡರ್ಲೇ ಬರ್ತವೆ. ಅಂದರೆ ವಿದ್ಯಾರ್ಥಿಗಳೇ, ಒಂದೊಂದು ಇಷ್ಟಿಷ್ಟು ಕಾಲೇಜಿಗೆ ಒಂದು ಯೂನಿವರ್ಸಿಟಿ ಅಂತ ಮಾಡಿರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಾಲೇಜಸ್ ಕೂಡ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ, VTU ಅಂತ. ಸೊ ಆ ಒಂದು ಯೂನಿವರ್ಸಿಟಿ ಕೆಳಗಡೆ ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವೂ ಕೂಡ ಬರ್ತವೆ. ಸೊ ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಅನೆಕ್ಚರ್ ಬಿ ಏನಂತಿದೆಯಲ್ಲ, ಸೊ ಸೀಟ್ಸ್ ಇನ್ ಏಡೆಡ್ ಕೋರ್ಸಸ್ ಆಫ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದ್ದಾವೆ. ಸೊ ಇವು ಕೂಡ ಸ್ವಲ್ಪ ಕಾಲೇಜಸ್ಸು VTU ಅಂಡರ್ ಬರ್ತವೆ, ಇನ್ನೊಂದು ಸ್ವಲ್ಪ ಕಾಲೇಜಸ್ಸು ಯೂನಿವರ್ಸಿಟೀಸ್ ಆಗಿರ್ತವೆ. ಓಕೆನಾ ವಿದ್ಯಾರ್ಥಿ? ಸೊ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ವೀಡಿಯೋ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಸೊ ಅದ್ರ ಒಂದು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಇದೇನು ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಕಾಲೇಜ್ ಲೀಸ್ಟ್ ಏನಿದೆಯಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಸೊ ಇಂಜಿನಿಯರಿಂಗ್ ಸೀಟ್ ಗೌರ್ಮೆಂಟ್ ನೋಟಿಫಿಕೇಶನ್ ನಂಬರ್ ED 75 TIC 2005 ಬೆಂಗಳೂರು, ಡೇಟೆಡ್ 5/7/2025 ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಬಿಟ್ಟಿರೋದು ಕನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTO ಚಿಂತಾಮಣಿ ಚಿಕ್ಕಬಳ್ಳಾಪುರ. ಸೊ ಇದು ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳೇ. ಸೊ ಯಾಕೆಂದರೆ ಇಲ್ಲಿ ಇಂಟೇಕ್ ಸೀಟ್ಸು ಇನ್ನೂ ಕಡಿಮೆ ಇದ್ದಾವೆ. ಸೊ 30 ಸೀಟ್ಸ್ ಇದೆ ಟೋಟಲ್ ಅವೈಲೇಬಲ್ ಸೀಟ್ಸು. ಅದರಲ್ಲಿ KE ಡಿಪಾರ್ಟ್ಮೆಂಟು ಎಲ್ಲ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ KE ಟೋಟಲ್ ಸೀಟ್ಸ್ ಬಂದು ಅಥವಾ ಗೌರ್ಮೆಂಟ್ ಸೀಟ್ಸು 30 ಸೀಟ್ಸು. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 5% ಅಂದರೆ 1 ಸೀಟನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಒಂದು SPLಗೆ 0, ಹಾಗೆಯೇ ಹೈದರಾಬಾದ್ ಕರ್ನಾಟಕ. ಸೊ ಹಾಗೆಯೇ ಒಂದು ರೂರಲ್ ಕನ್ನಡ ಮೀಡಿಯಮ್ಗೆ 27%. ಸೊ ವಿದ್ಯಾರ್ಥಿಗಳು, ಈ ಥರ ಟೋಟಲ್ ಸೀಟ್ಸ್ ಇಂಟೇಕ್ ಬಂದು ಹೈದರಾಬಾದ್ ಕರ್ನಾಟಕ ಮತ್ತು ರೂರಲ್ ಕನ್ನಡ ಮೀಡಿಯಮ್ ಸೀಟ್ಸು 29 ಸೀಟ್ಸ್ ಅವೈಲೇಬಲ್ ಇದ್ದಾವೆ. ಅದರಲ್ಲಿ 1 ಸೀಟ್ ಬಂದು 5% ಆಫ್ PHಗೆ ಹೋಗುತ್ತೆ. ಸೊ ಆಮೇಲೆ ಇದು ಒಂದು SNK ಕೋಟ ಬಂದು 5% 2 ಸೀಟ್ಸ್ ಹೋಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು KE ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋಂಥ ಕಾಲೇಜಸ್ ಇದ್ದಾವೆ. ಸೊ ಇದರಲ್ಲಿ ವಿದ್ಯಾರ್ಥಿಗಳೇ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನಿದೆಯಲ್ಲ, ಇದರಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋಂಥ ವಿಷಯ ಏನಂದರೆ, ಇಲ್ಲಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ 429 ಪೇಜಸ್ ಇದ್ದಾವೆ. ಸೊ ಅರೌಂಡ್ 800-700 ಕಾಲೇಜಸ್ ಇರ್ತವೆ. ಸೊ ಬ್ರಾಂಚಸ್ ಇನ್ನೂ ಜಾಸ್ತಿ ಇರ್ತವೆ. ಈ ಒಂದು ಕಾಲೇಜಸ್ ಏನಿದಾವಲ್ಲ, ಈ ಕಾಲೇಜಲ್ಲಿ ನೀವು ಒಂದು ಕಾಲೇಜ್ ಲೀಸ್ಟ್ ಏನು ಮಾಡಿದ್ರಲ್ಲ, ಈ ಕಾಲೇಜ್ ನೀವು ಲೀಸ್ಟ್ ಮಾಡೋಂಥ ಕಾಲೇಜ್ ಏನಿದೆಯಲ್ಲ, ಈ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರಬೇಕಾಗಿರುತ್ತೆ ನಿಮ್ಮ ಕಾಲೇಜನ್ನು. ಇಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ನೆಕ್ಸ್ಟ್ KE ಆಪ್ಷನ್ರಲ್ಲಿ ಬರುವುದಿಲ್ಲ ವಿದ್ಯಾರ್ಥಿಗಳೇ. ಯಾಕೆಂದರೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಯಾಕೆ ಬಿಡ್ತಾರೆ ಅಂದರೆ, ಫೈನಲ್ ಸೀಟ್ಸ್ ಏನೇನು ಅವೈಲೇಬಲ್ ಇದ್ದಾವೆ, ಆಮೇಲೆ ಕೋರ್ಸಸ್ ಏನು ಅವೈಲೇಬಲ್ ಇದ್ದಾವೆ, ಮತ್ತು ಕಾಲೇಜಸ್ ಏನು ಅವೈಲೇಬಲ್ ಇದೆ ಅಂತ ಇದ್ರಲ್ಲಿ ಬಿಟ್ಟಿರ್ತಾರೆ. ಸೊ ಆಯಿತಾ? ಹಾಗಾಗಿ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ನೀವು ಸೆಲೆಕ್ಷನ್ ಮಾಡಿರೋಂಥ ಕಾಲೇಜು ಹಾಗೆಯೇ ಕೋರ್ಸು ಎಲ್ಲನೂ ಇದರಲ್ಲಿ ಮೆನ್ಷನ್ ಆಗಿದೆಯಾ ಇಲ್ಲ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ವಿದ್ಯಾರ್ಥಿಗಳು. ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಏಕೆಂದರೆ ಆಪ್ಷನ್ ಟ್ರೇಲಿ ಇಲ್ಲಿರುವಂಥ ಕಾಲೇಜು ಆಪ್ಷನ್ ಟ್ರೇಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಕಾಲೇಜಸ್ ಇಲ್ಲ ಅಂದರೆ ಆಪ್ಷನ್ ಟ್ರೇಲಿ ನೀವು ಸಿಗೋದಿಲ್ಲ. ಮತ್ತು ಏನಾದರೂ ಕಾಲೇಜಸ್ ಆ್ಯಡ್ ಆಗಿರ್ತವೆ ಅಥವಾ ಒಂದು ಡಿಲೀಟ್ ಆಗಿರ್ತವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದು ಕಾಲೇಜನ್ನ ಇದೇ ಥರ ಚೆಕ್ ಮಾಡ್ಕೊಂಡು ಹೋಗಿ ವಿದ್ಯಾರ್ಥಿ. ಕೋರ್ಸ್ ಆಯಿತು, ಇಂಜಿನಿಯರಿಂಗ್ ಕಾಲೇಜ್ ಆಯಿತು.